ಇದೀಗ ನನಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುಲಿಬೆಲೆ ಅವರೇ, ಕುಂಭಮೇಳದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೀವು ಸೋಷಿಯಲ್ ಮೀಡಿಯಾದ ಮುಖಾಂತರ ಕೂಡ ಹೇಳ್ತಾ ಇದ್ರಿ. ಈಗ ರಾತ್ರಿ ಹೊತ್ತಲ್ಲಿ ಸಂಭವಿಸಿದಂಥದ್ದು 2 ಗಂಟೆಯಲ್ಲಿ ಎಲ್ಲವೂ ತಹಬದಿಗೆ ಬಂದಿದೆ. ನಿಮಗೇನಾದರೂ ಅಪ್ಡೇಟ್ ಬರ್ತಿದೆ ಆ ಕಡೆಯಿಂದ? ಹೊಸ ಅಪ್ಡೇಟ್ ಅಂತ ಏನೂ ಇಲ್ಲ. ನಿಮ್ಗೇನು ಸಿಗ್ತಿದೆಯೋ ಅಷ್ಟೇ ಸಿಗ್ತದೆ. ಆದರೆ ನಾನು ಪ್ರತ್ಯಕ್ಷ ಇಲ್ಲೇ ಇರೋದ್ರಿಂದ ಜನರ ಉತ್ಸಾಹದ ದೃಷ್ಟಿಯಿಂದ ನಂಗೆ ತುಂಬಾ ನೋಡ್ಲಿಕ್ಕೆ ಗೊತ್ತಾಗ್ತಿದೆ. ಈ ತರದ ಯಾವುದೇ ಘಟನೆಗಳು ಇಲ್ಲಿ ಅವರ ನಡುವೆ ಚರ್ಚೆಯಲ್ಲಿ ಇಲ್ಲ. ನಾನು ಸಂಗಮದಿಂದ ಅಥವಾ ಆ ಜಾಗದಿಂದ, ಅಂದ್ರೆ ಈ ಸುದ್ದಿ ಬಂದಾಗ ನಾನು ಜೂನಾ ಅಖಾಡದ ಜೊತೆಗೆ ಇದ್ದೆ. ಆ ಶಾಹಿ ಯಾತ್ರೆ ಏನ್ ಹೋಗುತ್ತೆ ಅದರ ಜೊತೆಗೆ ಇದ್ದವನು ನಾನು. ಆ ಕ್ಷಣದಲ್ಲಿ ಸುದ್ದಿ ಬಂತು. ಆ ಕ್ಷಣದಲ್ಲಿ ಒಂದಷ್ಟು ಜನಕ್ಕೆ ಅಲ್ಲಿ ಗೊತ್ತಾಗಿ ಇದರ ಕುರಿತಂತೆ ಸಂಚಲನ ಆಯ್ತು. ಬಿಟ್ರೆ ಈಗ ಆನ್ ಗ್ರೌಂಡ್ ಯಾರೂ ಇದರ ಚರ್ಚೆ ಮಾಡ್ತಿಲ್ಲ. ಮತ್ತೆ ಎಲ್ಲರೂ ಸಂಗಮಕ್ಕೆ ಹೋಗಿ ಎಂದಿನಂತೆ ಸ್ನಾನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಒತ್ತಡ ಇದೆ, ಪೊಲೀಸರು ಅದನ್ನು ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಉತ್ಸಾಹದಲ್ಲಿ ಏನು ಕೊರತೆ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ಕಂಡು ಬರ್ತಿದೆ ಜಯಪ್ರಕಾಶ್. ಇಲ್ಲ, ಖಂಡಿತವಾಗ್ಲು ನಮಗೂ ನಾವು ಅದೇ ಹೇಳಿದ್ದು. 2 ಗಂಟೆ ಒಳಗಾಗಿ ಎಲ್ಲವೂ ಕೂಡ ತಹಬದಿಗೆ ಬಂತು. ಆಮೇಲೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ನಾವು ಬೇರೆಯವರನ್ನ ಮಾತಾಡಿಸಿದಾಗಲೂ ಕೂಡ ಇಲ್ಲ, ನಾವು ಆರಾಮ್ಸೆ ಬಂದ್ವಿ, ನಮಗದು ಗೊತ್ತೇ ಆಗಿಲ್ಲ ಅಲ್ಲಿ ಎಲ್ಲೋ ಒಂದು ಕಡೆ ಆಗಿದೆ ಅನ್ನುವಂಥದ್ದು. ಎಷ್ಟು ವಿಸ್ತಾರದಲ್ಲಿದೆ ಇದು ನೀವು ಹೇಳೋದಿದ್ರೆ? ಅಂದರೆ ಈಗ ನಾವು ಅಯೋಧ್ಯೆಗೆ ಹೋದಾಗ ಅಯೋಧ್ಯೆಯಲ್ಲಿ ಅದು ಒಂದೆರಡು ರೋಡು, ಒಂದು ಸಣ್ಣ ಊರು ಅದು. ಬಟ್ ಅದನ್ನ ಕಂಪೇರ್ ಮಾಡಿ ಹೇಳಿದಾಗ ಇದು ಎಷ್ಟು ಅಂತ ಅದನ್ನ ಒಂದು ಅಗಾಧತೆ ಒಂದು ಹೇಳ್ಬೋದು ನಮಗೆ ಅಂತ. ಒಂದು 10 ಪಟ್ಟು ಅಯೋಧ್ಯೆ ಹಾಕ್ಬೇಕು ಹಾಗೆ ಹೇಳ್ಬೋದು ನಾನು. ಅಯೋಧ್ಯೆ ಹಾಕಿದ್ರೆ ಒಂದು ಪ್ರಯಾಗದ ಒಂದು ಭಾಗ ಕಂಪ್ಲೀಟ್ ಆಗ್ಬೋದು ಅಷ್ಟೇ. ಓಡಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತಂದ್ರೆ ನೀವು ಒಂದು ಅಖಾಡದಿಂದ ಮತ್ತೊಂದು ಅಖಾಡವನ್ನು ನೋಡ್ತಾ, ಅಖಾಡಗಳಲ್ಲಿರುವ ಕೆಲವು ಪ್ರಮುಖ ಸಾಧುಗಳ ಪೆಂಡಾಲುಗಳನ್ನು ನೋಡ್ತಾ ನೀವು ಬರ್ತೀರಾ ಅಂತ ಆದ್ರೆ ಇದು ನಿಮ್ಮ ತಾರುಣ್ಯಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಸವಾಲು. ನೀವು ನಡೆಯಬಲ್ರ ಅಂತ. ಇವತ್ತೇನಾಗಿದೆ ಅಂತಂದ್ರೆ ನಾನು ನಿಮ್ಗೆ ಹೇಳ್ಬೋದು ಅಂತಂದ್ರೆ ಎಲ್ಲ ಕಡೆ ಬ್ರಿಡ್ಜ್ಗಳಿವೆ. ಅದು ಬ್ರಿಡ್ಜ್ ನಂಬರ್ 1, 2, 3, 4 ಈ ಲೆಕ್ಕ ಹಾಕೊಂಡ್ ಬಂದ್ರೆ ಬ್ರಿಡ್ಜ್ ನಂಬರ್ 5 ಅಥವಾ 6 ನಲ್ಲಿ ಒಳಗೆ ಬರ್ಲಿಕ್ಕೆ ಜಾಗ ಆದ್ರೆ ಬ್ರಿಡ್ಜ್ 18 ನಲ್ಲಿ ಹೊರಗೆ ಹೋಗ್ಲಿಕ್ಕೆ ಜಾಗ. ಯಾರು 5 ಇಂದ ಒಳಗ್ ಬಂದಿರ್ತಾರೆ ಅಥವಾ ಅಲ್ಲಿ ಸುತ್ತಾಡ್ತಾ ಇರ್ತಾರೋ ಅವ್ರು ವಾಪಸ್ ಬರ್ಬೇಕು ಅಂದ್ರೆ 18 ಬ್ರಿಡ್ಜ್ ಇಂದ ವಾಪಸ್ ಬರ್ಬೇಕು. ಹೆಚ್ಚು ಕಡಿಮೆ 20 ಕಿಲೋಮೀಟರ್ ಸುತ್ತಾಡ್ಕೊಂಡು ನೀವು ಮೊದಲು ಹೊರಟ ಜಾಗಕ್ಕೆ ಬರಬೇಕು ಅಂದ್ರೆ ಅಷ್ಟು ದೂರ ಇದೆ ಅಂತ, ಅಷ್ಟು ವಿಸ್ತಾರವಾಗಿ ಹಬ್ಬಿಕೊಂಡಿದೆ. ಮತ್ತು ಎಲ್ಲ ದೊಡ್ಡ ದೊಡ್ಡ ಸಾಧುಗಳ ಪೆಂಡಾಲುಗಳು ಇವೆಲ್ಲವನ್ನು ನೋಡುವಾಗ ಇದು ಅಯೋಧ್ಯೆಯ ವೈಭವ, ನಾವು ಏನ್ ವೈಭವ ಅನ್ಕೊಂಡಿದ್ವೋ ಅದರ 100 ಪಟ್ಟು 1000 ಪಟ್ಟು ವೈಭವ ಮತ್ತು ಜನರ ಉತ್ಸಾಹ ಆ ತರ ಕಂಡು ಬರುತ್ತೆ. ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ. ನೀವು ಒಂದು ಹೇಳ್ತಾ ಇದ್ರಿ ಕುಂಭದಲ್ಲಿ ಏನ್ ನೋಡ್ಬೇಕು. ನನಗಿರುವಂಥದ್ದು ಒಂದು ನೋಡಿ, ನಮ್ಮಲ್ಲಿ ಎಂತೆಂಥ ಪರಂಪರೆ, ಅಖಾಡ, ಮತ್ತೊಂದು ವೈಷ್ಣವ, ಶೈವ, ಶಾಕ್ತ್ಯ. ಆದರೆ ಬಾಕಿ ಸಂದರ್ಭದಲ್ಲಿ ತಮ್ಮದೇ ಅಂದರೆ ವೈಷ್ಣವ ದೇವಸ್ಥಾನಕ್ಕೆ ಹೋಗೋದು, ಶೈವ ಬಟ್ ಕುಂಭಸ್ಥಾನದಲ್ಲಿ ಎಲ್ಲ ಇಡೀ ಭಾರತ ಒಂದಾಗೋದಿದೆಯಲ್ಲ, ಏನು ಪರಂಪರೆ ಇದೆ, ಅಖಾಡಗಳಿದೆ, ಮತ್ತೊಂದಿದೆ, ನಂಬಿಕೆ ಇಲ್ಲದೇ ಇದ್ದವನು ಎಲ್ಲರೂ ಬಂದು ಸೇರುವಂಥದ್ದು ಒಂದು. ನನ್ನ ಮೂಲ ಪ್ರಶ್ನೆ, ಈಗ ಒಬ್ಬನಿಗೆ ಭಾರತದ ಈ ಪರಂಪರೆಯನ್ನು ಅರಿತುಕೊಳ್ಬೇಕು, ಕುಂಭಸ್ನಾನನೂ ಮಾಡಬೇಕು, ಆಮೇಲೆ ಅಲ್ಲೆಲ್ಲವೂ ಕೂಡ ಆ ಬೇರೆ ಬೇರೆ ಅಖಾಡಗಳಿಂದ ಬಂದಿರ್ತಾರಲ್ಲ, ನಾಗಾ ಸಾಧುಗಳು, ಅಘೋರಿಗಳು, ಇವೆಲ್ಲವನ್ನು ತಿಳ್ಕೋಬೇಕು ಅಂತಂದರೆ ಅವ ಬಂದು ಎಷ್ಟು ದಿನ ಬೇಕಾಗ್ಬೋದು, ಆಮೇಲೆ ಎಷ್ಟು ಸಾಮರ್ಥ್ಯ ಬೇಕಾಗ್ಬೋದು, ಎಷ್ಟು ಕಿಲೋಮೀಟರ್ ನಡೆದಾಡಬೇಕಾದೀತು, ಎಷ್ಟು ದುಡ್ಡು ಬೇಕಾದೀತು? ಒಂದು ದುಡ್ಡಿನ ವಿಚಾರದಲ್ಲಿ ನಿಮ್ಗೆ ಇಲ್ಲಿ ಏನೂ ಖರ್ಚಿಲ್ಲ, ಝೀರೋ ಅಂತ ಹೇಳ್ಬೋದು ನಾನು. ಝೀರೋ ಅಂದ್ರೆ ನೀವು ಇಲ್ಲಿಗೆ ಬರೋದಷ್ಟೇ ನಿಮ್ ಖರ್ಚು. ನೀವು ಬಂದ ನಂತರ ನೀವು ಇಲ್ಲಿ ಉಳ್ಕೊಳಕ್ ಖರ್ಚು ಮಾಡ್ಬೇಕು ಅಂತಿಲ್ಲ, ಊಟ ತಿಂಡಿ ಖರ್ಚು ಮಾಡ್ಬೇಕು ಅಂತಿಲ್ಲ. ಇಲ್ಲಿ ನಿಮ್ಗೆ ನಿತ್ಯದ ಯಾವ ಕ್ರಿಯೆಗಳಿಗೂ ಖರ್ಚು ಮಾಡ್ಬೇಕಾದ ಪ್ರಸಂಗ ಇಲ್ಲ. ನಿಮ್ಗೆ ರೆಗ್ಯುಲರ್ ಲಂಗರ್ಗಳು ನಡೀತಿರುತ್ತೆ. ನಾವು ಅಯೋಧ್ಯೆಯಲ್ಲೂ ನೋಡ್ತೀವಿ. ನೀವು ಲಂಗರ್ಗಳು ಅಂತಂದ್ರೆ ಅನ್ನದಾನ, ಇದು ದಾಸೋಹ, ದಾಸೋಹ. ಆದ್ರೆ ನಾನು ಅಯೋಧ್ಯೆಯಲ್ಲಿ ನೀವೇನ್ ನೋಡಿದ್ರಲ್ಲ, ಮತ್ತೆ ಅದನ್ನ ನೀವು 100 ಪಟ್ಟು ಅಂತ ಹೇಳ್ಬೋದು. ಅಷ್ಟು ನೀವು ಯಾವ ಪೆಂಡಾಲಿಗೆ ಹೋದ್ರು ಅಲ್ಲಿ ನಿಮ್ಗೆ ಊಟ ಬಡಿಸ್ಲಿಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ. ಊಟ ಅಷ್ಟೇ ಅಲ್ಲದೆ ನಿಮ್ಗೆ ಟೀ ಕೊಡ್ಲಿಕ್ಕೆ, ಟೀ ಜೊತೆ ಬಿಸ್ಕೆಟ್ ಕೊಡ್ಲಿಕ್ಕೆ, ಅದು ಕೂಡ ಲಂಗರ್ನ ಒಂದು ಭಾಗ, ದಾಸೋಹದ ಒಂದು ಭಾಗ. ಅಂದ್ರೆ ನಿಮ್ಗೆ ಯಾವುದೇ ಖರ್ಚು ಇಲ್ಲಿಲ್ಲ. ಆದ್ರೆ ನಿಮಗೆ ಈ ತರದನ್ನ ನೋಡ್ಬೇಕು ಎನ್ನುವಂತ ಒಂದು ಏನೋ ಜಿಜ್ಞಾಸು ಭಾವ ಇದ್ರೆ ಮಾತ್ರ ನಿಮ್ಗೆ ಆ ತರದ್ ಸಿಗುತ್ತೆ. ಇಲ್ಲದೆ ಹೋದ್ರೆ ಸಿಗೋದಿಲ್ಲ. ಯೂಶಲಿ ಏನಾಗುತ್ತೆ ಅಂತಂದ್ರೆ ಮೀಡಿಯಾಗಳು ಒಂದಷ್ಟು ಜನರನ್ನ ಪ್ರೊಜೆಕ್ಟ್ ಮಾಡಿರ್ತವೆ. ಒಬ್ರು ಬಾಬಾ ಕೈ ಎತ್ಕೊಂಡು ಕೂತಿರ್ತಾರೆ ಅಂತ ಹೇಳಿರ್ತಾರೆ, ಅದನ್ನ ನೋಡ್ಲಿಕ್ಕೆ ಜನ ಮುಗಿ ಬೀಳ್ತಾರೆ. ಮತ್ತು ನಾಗ ಅಂದ ತಕ್ಷಣ ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಅದನ್ನ ನೋಡ್ಲಿಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅವರಿಂದ ಆಶೀರ್ವಾದ ಪಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಆದ್ರೆ ಇದರ ನಡುವೆಯೇ ಕೂಡ ಈ ಜೂನಾ ಅಖಾಡ ಒನ್ ಆಫ್ ದ ಬಿಗ್ಗೆಸ್ಟ್ ಅಖಾಡ. ಅಲ್ಲಿ ನಾಗಾ ಸಾಧುಗಳು ಸಿಕ್ಕಾಪಟ್ಟೆ ಇದ್ದಾರೆ. ಅವ್ರು ಒಳಗೆ ನೀವು ಹುಡ್ಕೊಂಡು ಹೋದ್ರೆ ಅವರ ಅಪರೂಪದ ಸಾಧನೆಗಳು, ಅವ್ರು ಮಾಡುವ ಪಂಚತಪದ ಸಾಧನೆಗಳಿರ್ಬೋದು, ಅಥವಾ ಅವ್ರು ಈ ಅಖಾಡಕ್ಕೆ ಬರೋಕ್ಕಿಂತ ಮುಂಚೆ ಅಥವಾ ಅವ್ರ
ನಾಗ ಆಗೋಗೋದಕ್ಕಿಂತ ಮುಂಚೆ ಆಗುವಂತ ಪ್ರಕ್ರಿಯೆಗಳೇನು ಇವನ್ನೆಲ್ಲ ತಿಳ್ಕೊಳ್ಳುವಂತ ಅವಕಾಶ ಸಿಗುತ್ತೆ. ಬಟ್ ಸುಲಭಕ್ಕೆ ಯಾರು ಇದನ್ನ ಬಿಟ್ಕೊಡೋದಿಲ್ಲ ಜಯಪ್ರಕಾಶ್. ಆದ್ರೆ ನೀವು ನಿಧಾನವಾಗಿ ಅವ್ರ ಜೊತೆ, ಅದಕ್ಕೆ ಹೇಳೋದಲ್ಲ ಇದು ಒಂದಿನ 2 ದಿನದಲ್ಲಿ ಮುಗಿಯುವಂತದ್ದಲ್ಲ. ನಿಮ್ಗೊಂದು ಆ ತರದೊಂದು ಭಾವ ಇದ್ರೆ, ಜಿಜ್ಞಾಸು ವ್ಯಕ್ತಿತ್ವ ಇದ್ರೆ, ಧರ್ಮರಾಯ ಮತ್ತು ದುರ್ಯೋಧನ ಹೋದಂಗೆ ಕರೆಕ್ಟ್. ನಿಮ್ಗೆ ಆ ತರದ ನನಗೆ ಸಿಗಬೇಕು, ಅದನ್ನ ಹುಡುಕಬೇಕು ಅಂತಿದ್ರೆ ಸಿಗತ್ತೆ ಅಂತ ಖಂಡಿತವಾಗಿಯೂ ಸಿಗುತ್ತೆ. ಮತ್ತು ನಿಮ್ಗೆ ಮೇಲ್ನೋಟಕ್ಕೆ ಕಂಡ್ರೆ ನಾಗಾಗಳನ್ನು ನೋಡಿದ ತಕ್ಷಣ ಅವರು ಭಂಗಿ ಸೇದೋರು, ಆ ಚಿಲ್ಮೆಯ ಮೂಲಕ ಭಂಗಿ ಸೇದೋದು ಇವೆಲ್ಲ ಕಂಡು ಬರುತ್ತೆ ನಿಜ. ಆದರೆ ನೀವು ಅಂತರಂಗಕ್ಕೆ ಹೋದ್ರೆ ನಿಜವಾದ ಕೆಲವು ನಾಗಾಗಳು ಈ ತರದ ಪ್ರಖರ ಸಾಧನೆ ಮಾಡ್ಕೊಂಡಿರುವಂತವ್ರು ಅನೇಕರು ಸಿಗ್ತಾರೆ. ಅವ್ರ ಬಗ್ಗೆ ಅಪಾರವಾದ ಗೌರವ ಕೂಡ ಅಖಾಡಗಳಲ್ಲಿ ಕಂಡು ಬರುತ್ತೆ. ಅವ್ರನ್ನ ನೋಡ್ಕೊಳ್ಳಿಕ್ಕೆ ಅಂತಾನೆ ಒಂದಷ್ಟು ಧರ್ಮಗುರುಗಳು ಅಲ್ಲಿರ್ತಾರೆ. ಅವ್ರನ್ನ ನೋಡ್ಕೊಳ್ಳಿಕ್ಕೆ, ಅವ್ರಿಗೇನು ತೊಂದರೆ ಆಗದಂತೆ ನೋಡ್ಕೊಳ್ಳುವಂತ ಈ ಪ್ರಕ್ರಿಯೆ ಕೂಡ ಇಲ್ಲಿ ಕಂಡು ಬರುತ್ತೆ. ಬಹಳ ವಿಶೇಷವಾಗಿರುವಂತ ಒಂದು ವಾತಾವರಣ ಇದೆ. ನೀವು ಕೇಳಿದಂತೆ ಅದು ನಿಮ್ಮ, ಅಂದ್ರೆ ನಾವು ಏನನ್ನ ಬಯಸ್ಕೊಂಡ್ ಬರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ, ವಿದೇಶಿಗರನ್ನ ನೋಡೋದೇ ಖುಷಿ. ವಿದೇಶಿಗರು ಓಡಾಡ್ತಾ ಇದ್ರೆ ಅವ್ರನ್ನ ನೋಡೋದು, ಅವ್ರ ಜೊತೆ ಫೋಟೋ ತೆಗೆದುಕೊಳ್ಳೋದು. ಈಗಂತೂ ಈ ರೀಲ್ಗಳ ಯುಗ ಬಂದ ನಂತರ ಎಲ್ರಿಗೂ ತುರ್ತಾಗಿ ಒಂದು ರೀಲ್ ಮಾಡ್ಬಿಡ್ಬೇಕು, ತಂದೊಂದು ವಿಡಿಯೋ ಮಾಡಿ ಹಾಕ್ಬಿಡ್ಬೇಕು, ತಾನು ಯಾರ ಜೊತೆಗೂ ಫೋಟೋ ತೆಕ್ಕೊಂಡು ಹಾಕ್ಬೇಕು. ಇವನ್ ಬಿಟ್ಟು ನಾವೊಂದು ಇದನ್ನ ಅರಸ್ಕೊಂಡು ಹೋಗ್ತೀವಿ ಅಂತ ಆದ್ರೆ ಇದು ನಿಜವಾಗ್ಲೂ ಒಂದು ಹಬ್ಬ. ಮತ್ ನನಗೇನನ್ಸುತ್ತೆ ಅಂತಂದ್ರೆ, ಈ ಸಂಗಮ ಸ್ನಾನ ಇದೆಯಲ್ಲ, ಇದು ಪ್ರಯಾಗದ ಕೊನೆಯದು. ಆದ್ರೆ ಅದಕ್ಕಿಂತ ಮುಂಚೆ ಅನೇಕ ಸ್ನಾನಗಳಾಗೋದಿದೆ. ಇಲ್ಲಿ ನಿತ್ಯ ರಾಮಕಥಾ ಮತ್ತು ಕೃಷ್ಣ ಕಥಾ, ಭಾಗವತ ಕಥಾ ನಿತ್ಯ ನಡೀತಾ ಇರುತ್ತೆ. ನೀವು ಎಲ್ಲಿ ಕೂತ್ರು, ಯಾವ ಪೆಂಡಾಲಿಗೆ ಹೋದ್ರು ಒಂದು ಕಥೆ ಕೇಳಿ ಬರ್ತಾ ಇರುತ್ತೆ. ಇಲ್ಲಿ ಶಾಸ್ತ್ರಾರ್ಥ, ಈ ಬಾರಿ ನಮ್ಮ ಜಗದ್ಗುರು ಶಂಕರಾಚಾರ್ಯ ಪೀಠದಿಂದ, ನಮ್ಮ ಶೃಂಗೇರಿ ಪೀಠದಿಂದ ಜಗದ್ಗುರು ಬಂದಿದ್ರು. ಅವರು ಸೇರಿಕೊಂಡಂತೆ ಅನೇಕ ಶಾಸ್ತ್ರಾರ್ಥಗಳು ನಡೆಯುವಂತ ಜಾಗಗಳು ಇಲ್ಲಿ ಸಲ ಆಗಿವೆ. ಅನೇಕ ಕಾರ್ಯಕ್ರಮಗಳು ನಡೀತವೆ. ಆಮೇಲೆ ಅಖಾಡ ಪರಿಷತ್ನ ಸಭೆಗಳು ನಡೀತವೆ. ವಿಶ್ವ ಹಿಂದೂ ಪರಿಷತ್ನ ಪೆಂಡಾಲ್ನಲ್ಲಿ ಕಾರ್ಯಕ್ರಮಗಳು ನಡೆದಿವೆ. ಇವೆಲ್ಲವೂ ಕೂಡ ನಮಗೆ ಧಾರ್ಮಿಕವಾಗಿ ಅನೇಕ ವಿಚಾರಗಳನ್ನ ತಿಳಿಸುವಂತ ಜಾಗವಾದ್ದರಿಂದ ನೀವು ಸಂಗಮ ಸ್ನಾನ ಮಾಡೋಕ್ಕಿಂತ ಮುಂಚೆ ಅನೇಕ ಪವಿತ್ರ ಸ್ನಾನಗಳು ಇಲ್ಲಿ ಆಗಿ ಹೋಗ್ತವೆ. ಆದ್ರೆ ಅದನ್ನು ಸ್ವೀಕಾರ ಮಾಡುವಂತ ಮನೋಭಾವ ಬೇಕು. ಆ ದೃಷ್ಟಿಕೋನದಿಂದ ಬಂದ್ರೆ ಅದನ್ನ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ ನನಗೆ. ಈಗ ಇಲ್ಲಿ ಸಿಕ್ಕ ಅಖಾಡ ಕೂಡ ಇರುತ್ತೆ, ಅದೇನದು? ಈ ಅಖಾಡದಲ್ಲಿ ಒಟ್ಟು 13 ಅಖಾಡಗಳೇನಿವೆ. ಅದ್ರಲ್ಲಿ ಒಂದು ಅಖಾಡ ನಿರಂಜನಿ ನಿರಂಕಾರ ಅಖಾಡ, ಅವ್ರದ್ದು ಕೂಡ ಒಂದು ಅಖಾಡ ಇದೆ. ಸಿಖ್ಖರದ್ದೇ ಅಖಾಡ, ಅವರೇ ಇರ್ತಾರೆ. ಮತ್ತು ಅಲ್ಲಿ ನೀವು ಸಿಖ್ಖರ ವಿಚಾರದ ಕುರಿತಂತೆ ಚರ್ಚೆ ಆಗುತ್ತೆ. ನಾನು ಈ ಸಲ ಬೌದ್ಧರ ಅಖಾಡ ಅಂತ ಇಲ್ಲದೆ ಹೋದ್ರು ಅವ್ರ ಪೆಂಡಾಲಗಳನ್ನು ಕೂಡ ನೋಡಿದ್ದೀನಿ. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಈ ಸಲ ಎಲ್ಲರೂ ಬಂದಿದ್ದಾರೆ. ಜೈನರು ಬಂದಿದ್ದಾರೆ, ಬೌದ್ಧರು ಬಂದಿದ್ದಾರೆ, ಸಿಖ್ಖರು ಬಂದಿದ್ದಾರೆ. ಅದಲ್ಲದೆ ಈ ಪರಂಪರೆಗಳಿಗೆ ಒಳಪಡದ ಇತರ ಸಾಧುಗಳಿದ್ದಾರೆ. ಮಾತಾ ಅಮೃತಾನಂದಮಯಿಯವರಿದ್ದಾರೆ, ಸದ್ಗುರು ಅವರಿದ್ದಾರೆ, ಆಮೇಲೆ ಭಾಗೇಶ್ವರ್ ಧಾಮ್ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಡದಂತವ್ರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಹೀಗಾಗಿ ಈ ಸಲದ ಇದೇನಿದೆ ಕುಂಭ, ನನ್ಗಿದ್ 4ನೇ ಕುಂಭ ನಾನು ನೋಡ್ತಾ ಇರೋದು. ಈ ಸಲದ ಕುಂಭ ಹಿಂದಿನ ಎಲ್ಲ ಕುಂಭಗಳಿಗಿಂತಲೂ 10 ಪಟ್ಟು ದೊಡ್ಡದ್ದು ಅಂತ. ಪೆಂಡಾಲುಗಳು ಕಳೆದ ಬಾರಿ ಚಿಕ್ಕದೇನಿರ್ತಿತ್ತು, ಅದು ಈ ಸಲ ತುಂಬಾ ವಿಸ್ತಾರವಾಗಿರುವಂತ ಪೆಂಡಾಲುಗಳು. ನಾನು ನಿನ್ನೆ ದೇವಕಿ ನಂದನ್ ಶ್ರೀಗಳ ಕಾರ್ಯಕ್ರಮಕ್ಕೆ ಸುಮ್ಮನೆ ಹೋಗಿ ಕೂತಿದ್ವಿ. ಯು ಕಾಂಟ್ ಬಿಲೀವ್, ಅವರ ಪ್ರವಚನದಲ್ಲಿ ಹೆಚ್ಚು ಕಡಿಮೆ 8,000 ರಿಂದ 10,000 ಜನ ಪೆಂಡಾಲಲ್ಲಿ ಕೂತಿದ್ದಾರೆ. ನೀವು 1 ಕೋಟಿ ಜನ ಇಲ್ಲಿ ಸ್ನಾನಕ್ಕೆ ಅಂತ ಬಂದಿದ್ರೆ ಅವರ ಮಾತು ಕೇಳಲಿಕ್ಕೆ ಒಂದು 8,000-10,000 ಜನ ಕೂತಿದ್ದಾರೆ. ನಾವು ಒಂದು ಅರ್ಧ ಗಂಟೆ ಕೂತು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಈ ಉತ್ತರ ಭಾರತ ಇದೆಯಲ್ಲ, ಒಂಥರ ಭಕ್ತಿ ಪ್ರಧಾನವಾಗಿರುವಂತ ಭೂಭಾಗ. ಎಷ್ಟು ಭಕ್ತಿಗೆ ಅಲ್ಲಿ ಪ್ರಾಧಾನ್ಯತೆ ಇದೆ ಅಂತಂದ್ರೆ, ಜನ ಭಕ್ತಿಯಿಂದ ಕೂತು ಕೈ ಮುಕ್ಕೊಂಡು ಕೇಳೋದು ಬಹಳ ವಿಶಿಷ್ಟವಾಗಿರುವಂತದ್ದು. ಹೀಗಾಗಿ ಕುಂಭ ಅದು ಸಂಗಮ ಸ್ನಾನ ಕೊನೆಯದು, ಅದಕ್ಕಿಂತ ಮುಂಚೆ ಅನೇಕ ಸ್ನಾನ ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಿರ್ತೀನಿ ಕುಂಭದ ವಿಚಾರ. ನನಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಒಬ್ರು, ಅಂದ್ರೆ ಈ ಅಘೋರಿಗಳ ಬಗ್ಗೆ, ನಾಗಾ ಸಾಧುಗಳ ಬಗ್ಗೆ ತುಂಬಾ ಗೊತ್ತಿದ್ದವರೊಬ್ರು ಹೇಳಿದ್ರು, ಶೆಟ್ರೆ ನೀವಲ್ಲಿ ಹೋದಾಗ ಈ ಕೆಲವರೆಲ್ಲ ಬಂದಿರ್ತಾರಲ್ಲ, ಅವರೆಲ್ಲ ನಿಜವಾದ ಸಾಧುಗಳು, ಅವರೆಲ್ಲ ಕೆಲವರು ಪ್ರಚಾರಕ್ಕೆ ಬಂದಿರ್ತಾರೆ ಅಷ್ಟೇ. ನೀವು ಇಂಟರ್ನಲ್ ಹೋಗ್ಬೇಕು. ಅಲ್ಲಿ ಹೆಂಗೆ ಅಂತಂದರೆ ಒಂದು ಮಿಲಿಟರಿ ಸಿಸ್ಟಮ್ ಥರನೇ ಇರುತ್ತೆ. ಅವ್ರಿಗೆ ಮಹಾಮಂಡಲೇಶ್ವರ, ಅದಕ್ಕೆ ದೊಡ್ಡ ಏನೆಲ್ಲ ಕಸರತ್ತುಗಳು, ಮತ್ತೊಂದು ಆಮೇಲೆ ಅವ್ರು ಮಾಡಿರುವಂಥ ಸಾಧನೆಗಳು. ನೀವು ಕೇವಲ ಮುಳ್ಳಿನ ಮೇಲೆ ಮಲ್ಕೊಂಡ್ರು ಅದನ್ನೆಲ್ಲ ಒಂದು ನಗಣ್ಯ ಅಂತ ಅಂದ್ಕೊಂಬಿಡಿ. ಅದನ್ನೆಲ್ಲ ದೊಡ್ಡ ಇಶ್ಯೂ ಆಗಿ ತಗೊಳ್ಳೇಬೇಡಿ. ಅದು ಪ್ರಚಾರ ಮಾತ್ರ ಇರುತ್ತೆ. ಅದರಲ್ಲಿ ನೀವು ನಿಜವಾಗಿ ನೋಡಬೇಕು ಅಂತಂದರೆ ನಾಗಾ ಸಾಧುಗಳು ಮಾಡ್ತಾ ಇರುವಂಥ ಸಾಧನೆಗಳು, ಅವರಲ್ಲಿರುವಂಥ ಶಕ್ತಿಗಳು, ಅದು ನೀವು ಹೇಳ್ದಂಗೆ ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ಬೋದು. ಯಾಕಂದರೆ ಏನಾಗ್ಬಿಡ್ತದೆ ನಮಗೆ, ಹಿಂಗೆ ಮೈ ಮೇಲೆ ಇದಾಕೊಂಡಿದ್ದವರು ಇವರ ಸಾಧುಗಳು ಅಂತ ಒಂದು ತಪ್ಪು ಕಲ್ಪನೆ ಬರುತ್ತೆ. ಅದನ್ನೊಂದು ಕ್ಲಾರಿಟಿ ಕೊಟ್ಬಿಡಿ. ಜಯಪ್ರಕಾಶ್, ಖಂಡಿತವಾಗಿ ನೀವು ಹೇಳಿದ್ ನಿಜ. ಅದನ್ನೇ ಹೇಳಲಿಕ್ಕೆ ನಿಮ್ಗೆ ಆಗ್ಲೇ ನಾನು ಹೇಳಿದ್ದು, ಕೈ ಮೇಲೆತ್ಕೊಂಡು ಕೂತರೊಬ್ರು, ಇವ್ರು ಹೀಗೆ ಮಾಡಿದ್ದು ಅಂತೆಲ್ಲ ಹೇಳ್ತೀವಲ್ಲ,
ನಾನು ಇನ್ಫ್ಯಾಕ್ಟ್ ಈ ತರದ ಡೇರೆಗಳಲ್ಲಿ ತುಂಬಾ ಸಮಯ ಕಳೆದಿದ್ದೀನಿ ಹಿಂದೆ ಎಲ್ಲ. ನಿನ್ನೆ ಕೂಡ ರಾತ್ರಿ ತುಂಬಾ ಹೊತ್ತು ಕೂತಿದ್ದೀನಿ, ಬಿಕಾಸ್ ಬೆಳಿಗ್ಗೆ ಅವ್ರದ್ದು ಜೂನ ಅಖಾಡ ಹೊರಡೋದು ಹೆಚ್ಚು ಕಡಿಮೆ 5 ಗಂಟೆಗೆ ಅಂತಿದ್ದರಿಂದ ನಿನ್ನೆ ರಾತ್ರಿ ಇಡೀ ಮಲಗಲಿಲ್ಲ ನಾವು. ಈ ತರದ ಅಖಾಡಗಳಲ್ಲೇ ತುಂಬಾ ಹೊತ್ತು ಕೂತಿದ್ದ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಹೇಳ್ತೀನಿ. ನಾವು ಯಾವ ಅಖಾಡಗಳ ಕಣ್ಮುಂದೆ ಕಾಣ್ತವಲ್ಲ ಅದರಲ್ಲಿ ಕಾಣುವಂತ ಸಾಧುಗಳು ನಿಜವಾಗಿಯೂ ಅವರು ಅಘೋರಿಗಳು ಅಥವಾ ನಾಗಬಾಬಾಗಳಲ್ವೇ ಅಲ್ಲ. ಆದ್ರೆ ನಿಜವಾದ ನಾಗಬಾಬುಗಳು ಇವರು ನಮ್ಮ ಕೈಗೆ ಸಿಗದೆ ಇರುವಂತ ಜಾಗದಲ್ಲಿ ಇರ್ತಾರೆ. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನಿಮ್ ಕಣ್ಣೆದುರಿಗೆ ಕಾಣುವಂತ ಈ ನಾಗಾ ಸಾಧುಗಳು ಹೆಚ್ಚಂದ್ರೆ ನೀವಿಡೀ ಈ ಪೆಂಡಾಲಗಳನ್ನೆಲ್ಲ ಹುಡುಕಿದ್ರೆ 1,000 ನಾಗಾ ಸಾಧುಗಳು ಕಾಣಬಹುದು. ನಿಮ್ಗೆ 1,000-1,500 ನಾಗಾ ಸಾಧುಗಳು ಕಂಡು ಬರಬಹುದು. ಆದರೆ ಈ ಶಾಹಿ ಸ್ನಾನದ ದಿವಸ ಹೆಚ್ಚು ಕಡಿಮೆ ಒಂದೊಂದು ಅಖಾಡಗಳಿಗೂ 2-3 ಸಾವಿರ ಜನ, ಕೆಲವೊಂದ್ಸಲ 1,000ದಿಂದ ಮಿನಿಮಮ್ 1,000ದಿಂದ 2-3 ಸಾವಿರದವರೆಗೂ ನಾಗಾ ಸಾಧುಗಳು ಬರ್ತಾರೆ. ಎಲ್ಲಿರ್ತಾರೆ ಅವ್ರು ಎಲ್ಲಿ ಕೂತ್ಕೊಂಡಿರ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಏಕಾಏಕಿ ಅವ್ರು ಬರ್ತಾರೆ, ಅವರು ಅಲ್ಲಿ ಧಾವಿಸಿ ಬಂದು ತಮ್ಮ ಸ್ನಾನ ಮುಗಿಸಿ ಅವ್ರು ತಂಪಾಡಿಗೆ ತಾವು ಕಾಣೆ ಆಗ್ಬಿಡ್ತಾರೆ. ಮತ್ತೆ ಇನ್ನೊಂದು ಶಾಹಿ ಸ್ನಾನಕ್ಕೆ ರೆಡಿಯಾಗಿ ಬಂದ್ಬಿಟ್ಟಿರ್ತಾರೆ. ಇವ್ರು ಇರ್ತಾರಲ್ಲ, ಈ ತರ ನಮ್ಮ ಕಣ್ಣಿಗೆ ಕಾಣದಂತೆ ತಮ್ಮ ಸಾಧನೆಯನ್ನ ಮಾಡ್ತಾ ಇರೋರು, ಅವರು ತುಂಬಾ ವಿಶಿಷ್ಟ ಅಂತ. ನನಗೆ ಪ್ರಯಾಗದಲ್ಲಿ ಯಾವತ್ತೂ ಅಂತ ನೋಡ್ಲಿಕ್ಕೆ ಸಿಗಲ್ಲ, ಆದ್ರೆ ಹರಿದ್ವಾರದಲ್ಲಿ ಆದಾಗ, ಕುಂಭ ಆದಾಗ ಅವರ ಸಾಧನೆಗಳನ್ನು ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಅದು ನನಗೆ ಬಹಳ ವಿಶೇಷ ಅನ್ಸಿದ್ದು. ಹರಿದ್ವಾರದಲ್ಲಿ ಅನೇಕ ಈ ತರದ ನಾಗಾ ಸಾಧುಗಳನ್ನ ಭೇಟಿ ಮಾಡ್ಲಿಕ್ಕೆ ಅಲ್ಲಿ ಸಿಕ್ಕಿತ್ತು. ಥ್ಯಾಂಕ್ ಯು ಚಕ್ರವರ್ತಿ ಅವರೇ, ನಮ್ಮ ಜೊತೆ ವಿಸ್ತೃತವಾಗಿ ಹಲವಾರು